ಮುಳಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಇರುವ ಆಟೋ ನಿಲ್ದಾಣದಲ್ಲಿ ನೂತನವಾಗಿ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಆಟೋ ಘಟಕವನ್ನ ಸೇನೆಯ ಪದಾಧಿಕಾರಿಗಳು ಅನಾವರಣಗೊಳಿಸಿದರು. ಆಟೋ ಘಟಕದ ನೂತನ ಅಧ್ಯಕ್ಷರಾಗಿ ಸಿದ್ದಘಟ್ಟ ಗ್ರಾಮದ ನಾಗರಾಜ್ ಅವರು ಆಯ್ಕೆ ಆಗಿದ್ದಾರೆ ಅಂತ ಸೇನೆಯ ಅಧ್ಯಕ್ಷ ಸಂಗಸಂದ್ರ ಡಾಕ್ಟರ್ ವಿಜಯಕುಮಾರ್, ರಾಜ್ಯ ಯುವ ಘಟಕ ಅಧ್ಯಕ್ಷ ಕನ್ನಡ ಅರ್ಬಾಜ್ ಘೋಷಣೆ ಮಾಡಿ ಸನ್ಮಾನಿಸಿ ಮಾತನಾಡಿ ಅಭಿಮತ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಹುಜನ ಕನ್ನಡ ರಕ್ಷಣಾ ವೇದಿಕೆಯ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂಗಸಂದ್ರ ಡಾಕ್ಟರ್ ವಿಜಯಕುಮಾರ್, ರಾಜ್ಯ ಯುವ ಘಟಕ ಅಧ್ಯಕ್ಷ ಕನ್ನಡ ಅರ್ಬಾಜ್, ತಾಲೂಕು ಅಧ್ಯಕ್ಷರ ವೆಂಕಟರಮಣ, ಕಾರ್ಯದರ್ಶಿ ಮುಬಾರಕ್, ಉಪಾಧ್ಯಕ್ಷ ವಲಿ, ಕಾರ್ಯದರ್ಶಿ ಮತೀನ್, ಸುಲ್ತಾನ್, ಸದಸ್ಯರಾದ ಜಬಿ, ರೈಮಾನ್, ಸುಬ್ಬು ಇತರರು ಹಾಜರಿದ್ದರು. ಏನು ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಘಟಕ ನೇತೃತ್ವದಲ್ಲಿ ನಮ್ಮ ಮುಳಬಾಗಲ್ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತ ಅಪ್ಪೆ ಆಟೋ ನಿಲ್ದಾಣದಲ್ಲಿ ಒಂದು ಘಟಕವನ್ನ ಸ್ಥಾಪಿಸೋದ್ರ ಮುಖಾಂತರ ಈ ಒಂದು ನಿಲ್ದಾಣದಲ್ಲಿ ಅಪ್ಪೆ ಆಟೋಗಳು, ಡ್ರೈವರ್ಗಳು ಇಲ್ಲಿ ಯಾವುದೇ ಒಂದು ಆಗುಹೋಗುಗಳಿದ್ದಾಗ ಅದರಿಗೆ ಒಂದು ಜವಾಬ್ದಾರಿ ಬೇಕು ಅಂತೇಳಿ ಒಂದು ನಿರ್ಣಯ ಮಾಡಿದೀವಿ. ಆ ನಿರ್ಣಯದಂತೆ ಇವತ್ತು ನಮ್ಮ ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಅರ್ಬಾಜ್ ರವರು, ತಾಲೂಕು ಅಧ್ಯಕ್ಷರಾದಂತಹ ಸಿದ್ದಘಟ್ಟ ವೆಂಕಟರಾಮ್ರವರ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಮುಬಾರಕ್ ರವರು ಆಲಿಯಾಸ್ ಲೌಗುರು ರವರು, ಮತ್ತೆ ವೆಂಕಟೇಶಪ್ಪರವರು, ಮತ್ತೆ ನಮ್ಮ ಮಾದಗಟ್ಟ ಸಾಬುರವರು, ಇತರೆ ಮುಖಂಡರ ನೇತೃತ್ವದಲ್ಲಿ ಇವತ್ತು ಈ ನಿಲ್ದಾಣದಲ್ಲಿ ಒಂದು ಅಧ್ಯಕ್ಷ ಸ್ಥಾನ, ಒಂದು ಉಪಾಧ್ಯಕ್ಷರ ಸ್ಥಾನ, ಒಂದು ಕಾರ್ಯದರ್ಶಿ ಸ್ಥಾನವನ್ನ ತುಂಬಲು ನಮ್ಮ ತಾಲೂಕಾ ಸಮಿತಿ ಮತ್ತು ರಾಜ್ಯ ಯುವ ಘಟಕ ಅಧ್ಯಕ್ಷರು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಒಂದು ಅಪ್ಪೆ ಆಟೋ ನಿಲ್ದಾಣ ಅಧ್ಯಕ್ಷರಾಗಿ ನಮ್ಮ ಸಿದ್ದಘಟ್ಟ ಗ್ರಾಮದ ನಾಗರಾಜರವರನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಅವರನ್ನ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಕನ್ನಡದ ಬಾವುಟವನ್ನ ಅವರ ಕೊರಳಿಗೆ ಹಾಕೋದ್ರ ಮುಖಾಂತರ ಅವರಿಗೆ ಈ ನಿಲ್ದಾಣದ ಜವಾಬ್ದಾರಿಯನ್ನ ಅತಿ ಹೆಚ್ಚಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದ ಹಾಗೆ ಇಲ್ಲಿ ಆ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಬೇಕು ಅಂತೇಳಿ ಅವರನ್ನ ಅಧ್ಯಕ್ಷರನ್ನಾಗಿ ತಾಲೂಕು ಘಟಕ ಆಯ್ಕೆ ಮಾಡ್ತಾ ಇದೆ. ಅದೇ ರೀತಿ ತಾಲೂಕಾ ಉಪಾಧ್ಯಕ್ಷರಾಗಿ ಸಂಗಸಂದ್ರ ಗ್ರಾಮದ ವಲಿ ಸಾಬ್ರವರನ್ನ ತಾಲೂಕಾ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಉಪಾಧ್ಯಕ್ಷರನ್ನಾಗಿ ಈ ಆಟೋ ನಿಲ್ದಾಣದ ಜವಾಬ್ದಾರಿಯನ್ನ ಅವ್ರಿಗೂ ಸಹ ಅಧ್ಯಕ್ಷರ ಸ್ಥಾನದಂತೆ ಅವ್ರಿಗೂ ಸಹ ಆ ಜವಾಬ್ದಾರಿಯನ್ನ ಕೊಟ್ಟು ಅವ್ರನ್ನೂ ಸಹ ಶಾಲು ಹಾಕೋದ್ರ ಮುಖಾಂತರ ಗೌರವಿಸ್ತಾ ಇದ್ದೀವಿ. ಅದೇ ರೀತಿ ಅಪ್ಪೆ ಆಟೋ ನಿಲ್ದಾಣದ ಒಂದು ಜವಾಬ್ದಾರಿಯುತ ಸ್ಥಾನವಾದಂತಹ ಕಾರ್ಯದರ್ಶಿ ಹುದ್ದೆಯನ್ನ ಕೊಂಡೇನಹಳ್ಳಿ ತಮೀಮ್ ಅವರನ್ನ ಈ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಅಪ್ಪೆ ಆಟೋ ನಿಲ್ದಾಣದ ಒಂದು ಜವಾಬ್ದಾರಿಯುತವಾದಂತ ಸ್ಥಾನ, ಕಾರ್ಯದರ್ಶಿ ಸ್ಥಾನವನ್ನ ಅವರು ಸಹ ಶಾಲು ಹಾಕೋದ್ರ ಮುಖಾಂತರ ಗೌರವಿಸಿ, ಇನ್ನು ಮುಂದೆ ಈ ಸ್ಟ್ಯಾಂಡಿನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಾಗ ತಕ್ಷಣ ನೀವು ಮಾತಾಡೋದಕ್ಕಿಂತ ಸಂಬಂಧಪಡ್ತಕ್ಕಂಥ ಪೊಲೀಸ್ ಇಲಾಖೆ ಏನಿರ್ತದೋ ಪೊಲೀಸ್ ಇಲಾಖೆ ಗಮನಕ್ಕೆ ತಾವು ಸೂಕ್ಷ್ಮತೆಯಿಂದ ತರಬೇಕು. ಯಾಕೆ ಅಂತಂದ್ರೆ ನಾವು ನಿಲ್ದಾಣದಲ್ಲಿ ಯಾವುದೇ ರೀತಿಯ ಗಲಾಟೆ ನಡೆದಾಗ ನಾವು ನಿಂತು ಜಗಳ ಆಡೋದಕ್ಕಿಂತನೂ ಜಗಳ ನಡೆಯುವಂತ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ಗಮನಕ್ಕೆ ತಂದಾಗೆ ತಕ್ಷಣ ಇಲ್ಲಿ ಬಂದು ಪೊಲೀಸು ನಿಮಗೆ ಆ ಒಂದು ಅಹಿತಕರ ಘಟನೆಯನ್ನು. ನಮಸ್ಕಾರ. ಮೊದಲನೇದಾಗಿ ಈಗ ನಮ್ಮ ಸಂಸ್ಥಾಪಕರು ಸೂಚನೆ ತಗೊಂಡ್ಬಿಟ್ಟು ಈಗ ಅಪ್ಪೆ ಆಟೋ ನಿಲ್ದಾಣ, ಬಹುಜನ ಕನ್ನಡ ರಕ್ಷಣಾ ಸೇನೆ ಅಪ್ಪೆ ಆಟೋ ನಿಲ್ದಾಣವಾಗಿ ನೂತನವಾಗಿ ತಾಲೂಕು ಅಧ್ಯಕ್ಷರು ಅಪ್ಪೆ ಆಟೋ ನಿಲ್ದಾಣಕ್ಕೆ, ಮತ್ತೆ ಅಲ್ಲಿ ಅಣ್ಣ ಅವ್ರಿಗೂ ಮತ್ತೆ ತಮೀಮ್ ಅವ್ರ 3 ಜನಕ್ಕೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಯಾಗಿ ನಾವು ಈಗ ಏನು ಆಯ್ಕೆ ಮಾಡ್ತಾ ಇದೀವಿ ನಮ್ಮ ಸಂಸ್ಥಾಪಕರು ಆದೇಶ ಮೇರೆಗೆ ಅಂತ ಹೇಳ್ತಾ ಇನ್ ಮುಂದೆ ಅಪ್ಪೆ ಆಟೋ ಆದೇಶ ಮತ್ತೆ ಅದೇ ರೀತಿಯಾಗಿ ಇನ್ ಮುಂದೆ ಅಪ್ಪೆ ಆಟೋ ನಿಲ್ದಾಣ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಸಿದ್ದಘಟ್ಟ ನಾಗರಾಜಣ್ಣ ಅವರು ಇನ್ ಮುಂದೆ ಮುಂದುವರಿಸ್ಕೊಂಡು ಹೋಗ್ತಾರಂತ ಈ ಸಂದರ್ಭ ಹೇಳ್ತಾ 4 ಮಾತು ಮುಗಿಸ್ತಾ ಇದ್ದೀನಿ.